ನಮ್ಮ ಮುಂದೆನೇ ಆಗಿದೆ ಗುರು ಇದು. ಹಿಂದೆ ಬಿಡು ಹಿಂದೆ ಬಿಡು ಹಿಂದೆ ಬಿಡು ಹಿಂದೆ ಬಿಟ್ಬಿಡು ಅತೀಸು, ಒಂಚೂರು ಹಿಂದೆ ಬಿಡು. ಆಯ್ತು ಹತ್ತಿಸೋದೇನೋ ಹತ್ತಿಸ್ಬಿಟ್ಟು ಇಳಿಸೋದು ನೋಡಿ. ನಮಸ್ಕಾರ ಕರ್ನಾಟಕ. ಈ ದಿನ ನಮ್ಮ ಪಯಣ ಎಲ್ಲಿ ಅಂತ ನಿಮ್ಗೆ ಗೊತ್ತು. ಅಂದರೆ ನಮ್ಮ ಪಯಣ ಮತ್ತು ಲಾಸ್ಟ್ ಮಾನ್ಸೂನ್ ರೈಡ್ ಕಳಸ ಕಡೆಗೆ, ಅದು ನಮ್ಮ ಗಜಾಪಡೆ ರೈಡರ್ಸ್ ಕಡೆಯಿಂದ. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಲೈನಪ್ ಆಗಿದೆ, ಈಗ ಹೊರಡೋ ಸಮಯ. ಹಾಗೆ ಬರಬೇಕಾದ್ರೆ ವೀಡಿಯೋ ಮಾಡ್ಬೋದಿತ್ತು, ಬಟ್ ಸ್ವಲ್ಪ ಕತ್ಲಿದ್ರಿಂದ ಸುಮ್ಮನೆ ಯಾಕೆ ವೀಡಿಯೋ ಕ್ಲಾರಿಟಿ ಕಮ್ಮಿ ಇರುತ್ತೆ ಅಂತ ಲೈನಪ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಹೊರಡ್ತಾಯಿದ್ದೀವಿ, ಎಲ್ಲಿಗೆ ಅಂತ ಗೊತ್ತಲ್ಲ, ದಿ ಮಾನ್ಸೂನ್ ರೈಡ್ ಕಳಸ ಕಡೆಗೆ. ಬನ್ನಿ. ಚೆನ್ನಾಗಾಯ್ತು, ಈ ಸರಿ ಅದೇ ಥರ ಮಾಡೋಣ. ಬಟ್ ಈ ಸರಿ ಏನಂದರೆ ಒಬ್ಬರು ಲೈನಪ್ಪಲ್ಲಿ ಹೋಗ್ತೀವಿ, ಗಾಡಿನ ಓವರ್ಟೇಕ್ ಮಾಡೋದು ಬೇಡ, ಓಕೆನಾ? ಓವರ್ಟೇಕ್ ಅಂದ್ರೆ ಮಾಡಲೇಬೇಡಿ. ಏನೋಣ ಯಾರೋ ಎಲ್ಲರೂ ಅಷ್ಟೇ, ಒಂದು ಗಾಡಿ ಪಾಸ್ ಆಗ್ತಿದೆ, ಆ ಗಾಡಿ 5 ಅಡಿ ದೂರ ಇರಲಿ, ಡಿಸ್ಟೆನ್ಸ್ 5 ಅಡಿ ಮೇಂಟೈನ್ ಮಾಡಿ. ಓವರ್ಟೇಕ್ ಅಂತೂ ಮಾಡಲೇಬೇಡಿ ಈ ಸರಿ. ಅವ್ನು ಸ್ಲೋ ಆದರೂ ಪರ ಅವ್ನು ಹಿಂದೆನೇ ಬನ್ನಿ, ನೆಕ್ಸ್ಟ್ ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಹೇಳೋಣ ಒಂಚೂರು ಫಾಸ್ಟ್ ಮಾಡ್ಕೊ ಅಂತ. ಬಟ್ ಓವರ್ಟೇಕ್ ಮಾಡಬೇಡಿ, ಒಂದು ಲೈನ್ ಅಪ್ ಅಂತೂ ಮಿಸ್ ಮಾಡ್ಕೋಬೇಡಿ. ಗೊತ್ತಿರುತ್ತೆ, ಇದು ಒಂದು ಗೊತ್ತಲ್ಲ, ಇದು ಓಲ್ಡ್ ಸ್ಟಾಪ್. ರೈಡ್ ಸ್ಟಾರ್ಟ್ ಮಾಡಿ 1 hour ಆಯಿತು. 1 hour ಆಗಿ ನಾವು ಹತ್ತತ್ರ ಒಂದು 100 ಕಿಲೋಮೀಟ್ರನ್ನ ಟ್ರಾವೆಲ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಗೆ ಹಾಸನದಲ್ಲಿ, ಯಾಕಂದರೆ ಟಿಫನ್ ಬ್ರೇಕು. ಆಲ್ರೆಡಿ ಹೊಟ್ಟೆ ಚುರುಗಡ್ತಿದೆ, ಫಸ್ಟ್ ಹೋಗಿ ಟಿಫನ್ ಮಾಡಿ ಅಲ್ಲಿಂದ ಕಳಸ ಕುದುರೆಮುಖ ಅಂದರೆ ಸ್ವರ್ಗ ನಾಡಿಗೆ ಪ್ರವೇಶ. ಹಾಸನ ಬಂದ್ರಿ ಅಂದರೆ ಅದು ಸ್ವರ್ಗದ ಗೇಟ್ ಅಂತಲೇ, ಅಲ್ಲಿಂದ ಮುಂದೆ ಹೋಗಬೇಕು. ಈಗ ಟಿಫನ್ ಮಾಡಿಬಿಡೋಣ ಅಂತ ಹಾಸನ ಬ್ರೇಕ್ ಹಾಕಿ ಅಲ್ಲಿಂದ ಟಿಫನ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ನಮ್ಮ ರೈಡಿಂಗ್ ಕ್ಲಬ್ಸ್ ರೈಡರ್ಸ್ಗಳೆಲ್ಲ ಹಿಂದ್ಗಡೆ ಬರ್ತಿದ್ದಾರೆ. ಆರು ದಿವಸ ನಾನು ಲೀಡ್ ಮಾಡೋದು ಬೇಡ ಅಂತ ಲೀಡ್ನ ಬೇರೆ ಕೊಟ್ಟೆ, ಆದರೂ ನಮ್ಮ ಹುಡುಗ ಯಾಕೋ ನೀನೇ ಲೀಡ್ ಮಾಡೋಣ ಅಂತ ಹೇಳಿ 5 ಕಿಲೋಮೀಟ್ರ್ ಮುಂದೆ ಹೋಗಿ ನಿಲ್ಲಿಸಿ, ಅಣ್ಣ ನೀನೇ ಲೀಡ್ ಮಾಡೋ ಅಂತ ಮತ್ತೆ ನನಗೆ ಕೊಟ್ಟ. ಈಗ ನಾನೇ ಲೀಡ್ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ಆದರೂ ಗುರು ಹೇಗಿದೆ ಅಂದರೆ ವೆದರು ಫುಲ್ಲು ಚಿಲ್ಲಾಗಿದೆ. ಇಲ್ಲೇ ಇಷ್ಟು ಕೋಲ್ಡ್ ಚಿಲ್ ಹೊಡಿತಾ ಇದೆ, ಲೈಟಾಗಿ ಬಿಸಿಲು ಬಂತು, ಈ ಥರ ವೆದರ್ ಇದೆ. ಇನ್ನೂ ಅಲ್ಲಿ ನಾನು ಹೋಮ್ ಸ್ಟೇಗೆಲ್ಲ ಕಾಲ್ ಮಾಡಿ ಕೇಳಿದೆ, ಮಳೆ ಓಕೆ, ಒಂದು ರೇಂಜ್ ಮಳೆನೂ ಇದೆ. ಅಂದರೆ ಓಲ್ಡ್ ವೀಕಲ್ಲಿ ಇದ್ದಷ್ಟು ಮಳೆ ಇಲ್ಲ, ಯಾಕಂದರೆ ಓಲ್ಡ್ ವೀಕಲ್ಲಿ ಎಲ್ಲೆಲ್ಲೋ ನೀರು ಬಂದ್ಬಿಟ್ಟು ಏನೇನೋ ಆಗ್ಬಿಟ್ಟಿದ್ದು. ಬಟ್ ಅಷ್ಟೊಂದು ಮಳೆ ಎಲ್ಲ ಇಲ್ಲ, ಒಂದು ರೇಂಜ್ಗೆ ಓಕೆ. ಮಳೆ ಬರೋದು ಮಳೆಗಾಲದಲ್ಲಿ ಕಾಮನ್ನು, ಅದು ಬಿಟ್ಟರೆ ಅಷ್ಟೊಂದು ಏನಿಲ್ಲ ಅಂತ ಹೇಳಿದರು. ಬಟ್ ನೋಡೋಣ ಅಲ್ಲಿಗೆ ಹೋದ್ಮೇಲೆ ವೆದರ್ ಹೇಗಿರುತ್ತೆ ಏನು ಅಂತ. ಬನ್ನಿ. ಮಾನ್ಸೂನ್ ರೈಡ್ ಇದು 2ನೇ ರೈಡು ನನಗೆ. ಮಾನ್ಸೂನು ಸೇಮ್ ಪ್ಲೇಸ್ ಕಡೆಗೇ, ಅವಾಗೂ ಇವಾಗೂ ವ್ಯತ್ಯಾಸ ಆಗಿರುತ್ತೆ ನೋಡೋಣ. ಸರಿ ಹೋದಾಗ ಮಳೆ ತುಂಬ ಕಮ್ಮಿ, ಫಾಗು ಲೈಟಾಗಿತ್ತು. ಬಟ್ ಈ ಸರಿ ಮಳೆನೂ ಇದೆ, ಒಳ್ಳೆ ಫಾಗು ಇರುತ್ತೆ ಅನ್ಕೋತೀನಿ. ಅಲ್ಲಿ ಹೋದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ಬನ್ನಿ, ನಮ್ಮ ಗಜಾಪಡೆ ರೈಡರ್ಸ್ನ ತೋರಿಸ್ತೀನಿ ಲೈನ್ ಅಪ್ ಹೇಗೆ ಹೋಗ್ತಿದೆ ಅಂತ. ಹೇಗೆ ಕಾಣ್ತಿದ್ರೆ ಗಜಾಪಡೆ ರೈಡರ್ಸ್ಗಳು. ಗೈಸ್ ಮುಂದೆನೇ ಒಂದು ಆಕ್ಸಿಡೆಂಟ್ ಆಯಿತು. ಏನಂದರೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕು, ಅದಕ್ಕೆ ಹೇಳೋದು. ಆಪೋಸಿಟ್ ಯಾರೋ ಬರ್ತಿದ್ರು, ಇವರು ಮುಂದೆ ಆಪೋಸಿಟ್ ಬರ್ತಿದ್ರು, ನೋಡಲಿಲ್ಲ, ಸಡನ್ನಾಗಿ ಬಿದ್ದರು. ನಮ್ಮ ಮುಂದೆನೇ ಆಗಿದೆ ಇವರು. ಇದು ಶಟ್ ತುಂಬ ಏಟ್ ಆಗಿದೆ, ಬಟ್ ಬ್ಲಡ್ ಏನು ಓಪನ್ ಆಗಿಲ್ಲ, ಬಟ್ ಮೂಗೇಟ್ ಅಂತೂ ಆಗಿದೆ. ಕಾಲು ಕಟ್ಟಾಗ್ಬಿಟ್ಟಿದೆ ಗುರು ಒಂದು. ಅದಕ್ಕೆ ಹೇಳೋದು ಅವರು ಹೋಗ್ಬೇಕಾದ್ರೆ ನಿಧಾನ ನೋಡ್ಕೊ ಓಡಾಡಿ ಅಂತ. ಏನು ಗೊತ್ತಾ, ಈಗ ಬಿದ್ದೋದ್ರು ಅಂತ ಒಂದು ತೋರಿಸಿದ್ನಲ್ಲ, ಆ ಗಾಡಿ ಬಂದು ರೆಂಟ್ ಗಾಡಿ ಅನಿಸುತ್ತೆ. ಆ ಗಾಡಿ ಓಕೆ, ಯಾವ ಗಾಡಿ ಆದರೂ ಓಕೆ, ತಂದಿರೋರು ಅವ್ರ ಇಷ್ಟ, ಅವ್ರ ಗಾಡಿ. ಬಟ್ ಏನಂದರೆ ಅವ್ನು ಓಡಿಸ್ತಿದ್ದು ಹಂಗೆ ಇತ್ತು.
ನೋಡಿ ಈ ಥರ ಹೋದರೆ ಏನಂತ ಹೇಳಬೇಕು? ಈಗ ಬೀಳ್ದೇನೆ ನಮ್ಮನ್ನು ಗುದ್ಕೊಳ್ದೇನೆ ಆಕ್ಸಿಡೆಂಟ್ ಆಗ್ದೇನೆ ಇನ್ನೇನಾಗುತ್ತಲ್ಲಿ ಈಗ ಹೋದಾಗ ಈಗ ಈ ಥರ ಗುದ್ಕೊಳ್ಳೋದು ಬಿದ್ದೋಗೋದು, ಏನೋ ಒಂದು ಹೆಂಗೆ ಬೇಕಂಗೆ ಓಡಿಸ್ಕೊಳ್ಳೋದು, ಎಲ್ಲ ಬೈಕರ್ಸ್ಗೂ ಬೈಯೋದಿಸೋದು. ಈ ಥರ ಹೋದಾಗೈತಾನೆ ಎಲ್ಲರೂ ಉಗಿಯೋದು, ನೋಡಪ್ಪ ಬೈಕಲ್ಲಿ ಹಿಂಗೆ ಹೋಗ್ತಾರೆ ಹಂಗೆ ಹಿಂಗೆ ಅಂತ. ನೆಟ್ಟು ಹೋದರೆ ಏನಾಗಲ್ಲ. ನಾವು ನೋಡಿಯಪ್ಪ ನಾವು ಓಡ್ತಿಲ್ವಾ, ನಮ್ಮ ಗ್ಯಾಂಗೂ ಇದೆ, ನಾವು ನಮ್ಮ ಗಾಡಿ 400cc ನಮ್ಮದೇನು ಹೋಗಲ್ವಾ, ಏನು ಕೆಲಸ ಸ್ಪೀಡ್ ಲಿಮಿಟು. ನಮ್ಮ ಮನೇಲೂ ಫ್ಯಾಮಿಲಿ ಇದೆ, ನಮ್ಮನ್ನು ಕಾಯ್ತಿರ್ತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಇರಬೇಕು. ನೋಡಿ ಈಗ ಬಿದ್ದರು, ಅವ್ನು ಕಾಲು ಮುರ್ಕೊಂಡ, ಅವಳದೇನೇನೋ ಏಟಾಯಿತು, ಅವ್ನಿಗೇನೇನೋ ಆಯಿತು, ಅವೆಲ್ಲ ಬೇಕಾ? ನಮ್ಮ ಫ್ಯಾಮಿಲಿನಿದೆ, ನಮ್ಮ ಮನೇಲಿ ಯಾರೋ ಕಾಯ್ತಿದ್ದಾರೆ ಅಂದ್ಕೊಂಡು ನಮ್ಮ ಸೇಫ್ಟಿ ನಾವು ಓಡಿಸ್ಬೇಕು. ಬಟ್ ಟೈಮ್ ಕೆಡ್ದಾಗ ಗುರು ನಮಗೂ ನಾವು ಗುದ್ಕೋತೀವಿ, ನಮಗೂ ಗುದ್ದವರು ಇರ್ತಾರೆ, ಹಾಗಂತ ನಾವು ನಮಗೆ ಹೋಗಿ ಗುದ್ಕೊಳ್ಳೋದು ತಪ್ಪು ಅಲ್ವಾ? ಬಟ್ ಏನು ಅದೇ ಕಂಟಿನ್ಯೂ ಮಾಡ್ತೀವಿ, ಹೇಳ್ತೀನಿ ಮರ್ತ್ಬಿಟ್ಟಲ್ಲ. ಆ ಗಾಡಿಯವನು ಕುತ್ಕೊಂಡಿದ್ದೇನು ಅಂದರೆ ರೀಸನ್ನು, ಹಿಂದ್ಗಡೆ ಹುಡುಗಿ ಕುತ್ಕೊಬಿಟ್ರೆ ಜೋಶು, ಬಂದ 2 ಸರಿ ಸ್ಲೋ ಮಾಡಿದ, 3 ಸರಿ ಸ್ಲೋ ಮಾಡಿ ಸೈಡ್ ಹೊಡಿತಾನೆ, ಮತ್ತೆ ಸ್ಲೋ ಮಾಡ್ತಾನೆ. ಹಿಂದ್ಗಡೆ ಹುಡುಗಿರಿದ್ರೆ ಜೋಶ್ ಅವ್ರಿಗೆ. ನಾನು ಕ್ಲಬ್ಬಿಂದ ಬರದೇನೆ ಒಬ್ಬನೇ ಬಂದಿದ್ದರೆ ಏನು ಜೋಶ್ ಅಂತ ನಾನು ತೋರಿಸ್ತಿದ್ದೆ. ಇನ್ನೊಂದು ಸರಿ ಅವನು ಆ ಥರ ಯಾರಿಗೂ ಸೈಡ್ ಹೊಡಿಬಾರ್ದಿತ್ತು, ಮುಂದೆ ಹೋಗ್ಬಾರ್ದಿತ್ತು. ಬಟ್ ನಾವು ಬಂದಿರೋದು ನಮ್ಮ ಕ್ಲಬ್ಬಿಂದ. ನಾವು ಇನ್ಡಿಸಿಪ್ಲಿನಾಗಿ ಹೋದರೆ ನೋಡಿದವರು ಥೂ ಅಂತ ಹೋಗಿತಾರೆ, ಅದು ನಮಗೆ ಬೇಡ. ಯಾಕಂದರೆ ನಾವು ಡಿಸಿಪ್ಲಿನ ಮೇಂಟೈನ್ ಮಾಡಬೇಕು, ನಮ್ಮ ಕ್ಲಬ್ನ ರೆಸ್ಪೆಕ್ಟ್ನ ಉಳಿಸ್ಬೇಕು, ಅದು ನಮ್ಮ ಮೈಂಡ್ಸೆಟ್ ಇರುತ್ತೆ. ಇನ್ನೊಂದು ಮೇನ್ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮಗೋಸ್ಕರ ಕಾಯ್ತಿರ್ತಾರೆ, ಅದು ನಮ್ಮ ಮೇನು, ಅದು ನಮಗೆ ಬೇಕಾಗಿರೋದು. ಜೀವ ಇದ್ದರೆ ಎಷ್ಟು ರೈಡ್ ಬೇಕಾದ್ರೂ ಮಾಡ್ಬೋದು ಗುರು, ಜೀವ ಇದ್ದರೆ ಎಷ್ಟು ರೈಡ್ ಬೇಕಾದ್ರೂ ಮಾಡ್ಬೋದು. ಜೀವ ಇಲ್ಲಾಂದರೆ ಏನು ಮಾಡ್ತೀಯಾ? ನಿನಗೋಸ್ಕರ ನಿನ್ನ ಮನೆ ಇರುತ್ತೆ, ನಿನಗೋಸ್ಕರ ನಿನ್ನ ಮನೆ ಕಾಯ್ತಾ ಇರುತ್ತೆ, ನಿನ್ನ ಮನೇಲಿ ನಿಮ್ಮ ಅವ್ರು ಕಾಯ್ತಾ ಇರ್ತಾರೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ರೈಡ್ ಮಾಡು. ಎಷ್ಟು ಲೀಟ್ರ್ ರೈಸ್ ಮಾಡಿದ್ರೆ ಯಾವ ಗಾಡಿ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಹೋಗುತ್ತೆ. ಅದೇ ರೈಸ್ ಮಾಡ್ಬೇಕಾದ್ರೆ ಎಷ್ಟು ಲೀಟ್ರನ್ನ ಟೋಟಲ್ನ ಕೊಡಬೇಕಾದ್ರೆ ಎಷ್ಟು ಕೊಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಕೊಡು. ಈಗ ನಾವು ಟಿಫನ್ಗೆ ಬ್ರೇಕ್ ಆಗಿದ್ವಿ, ಟಿಫನ್ ಮಾಡಿ ಇಲ್ಲಿಂದ ಇನ್ನೇನು ಹೊರಡಬೇಕು, ಹೋಗೋಣ. ಆರ್ ಸಿ ತೋರಿಸ್ತೀನಿ ಬನ್ನಿ ಗೈಸ್. ಹಿಂಗೆ ನೋಡಿ ಪಾಪ ಗೈಸ್ ಹೆಂಗೆ ತಿಂತಾನೆ ಅಂದರೆ ಅವನು ದನ ತಿನ್ನಂಗೆ ತಿಂತವನ ನೋಡಿ ಗೈಸ್. ನೋಡಿ ಹೇಗಾಗಿದೆ ಇವಾಗ. ಇದು 2ನೇದು. ಅದಕ್ಕೆ ಹೇಳೋದು ಗೈಸ್, ಯಾವಾಗ್ಲೂ ಓಡಿಸ್ಬೇಕಾದ್ರೆ ಟರ್ನಿಂಗ್ಗಳಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ನೋಡಿ. ಬಟ್ ಯಾರಿಗೂ ಏನೂ ಆಗಿಲ್ಲ ಅಂದರೆ ಒಳ್ಳೇದಪ್ಪ. ಗೈಸ್ ಇವಾಗ ಸ್ವರ್ಗಕ್ಕೆ ಎಂಟ್ರಿ. ಗೈಸ್ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ಈಗ ನಾವೆಲ್ಲ ರೈನ್ ಜಾಕೆಟ್ ಹಾಕ್ಕೊಂಡು ನಮ್ಮ ಟೀಮ್ ಮೆಂಬರ್ಸ್ಗಳೆಲ್ಲ ಈಗ ಮತ್ತೆ ಇಲ್ಲಿಂದ ಕೊಟ್ಕೆರೆಯಿಂದ ರಾಣಿಜರಿ ಹೊರಡೋಣ. ಮಳೆ ಸ್ಟಾರ್ಟ್ ಆಯಿತು ಅಂತ ರೈನ್ ಜಾಕೆಟ್ ಹಾಕ್ಕೊಂಡ್ವಿ, ಫುಲ್ ಮಳೆನೇ ನಿಂತಿತ್ತು. ಏನು ಮಾಡೋದೋ ಗೊತ್ತಿಲ್ಲ. ಎಲ್ಲ ನೋಡಿದ್ರೆ ಮಳೆ ಅಂದರು, ಇಲ್ಲಿ ಮಳೆ ಇದೆಯೋ ಗೊತ್ತಿಲ್ಲ, ಮುಂದೆ ಹೋಗಿ ನೋಡೋಣ. ಲೆಟ್ಸ್ ಗೋ ಗೈಸ್. ಅವಾಗಲೇ ಸ್ವರ್ಗದ ಗೇಟ್ ತೋರಿಸ್ತೆ, ಬನ್ನಿ ಈಗ ಸ್ವರ್ಗದ ಬಾಕ್ಲು ತೋರಿಸ್ತೀನಿ ಬನ್ನಿ. ಹೇಗಿದೆ ಇವಾಗಿಂದ ಸ್ವರ್ಗದ ಬಾಗಿಲಿನ ಎಂಟ್ರಿ ಕೊಟ್ಕೊಂಡು ಸ್ವರ್ಗದ ಕಡೆ ಪ್ರಯಾಣ. ಈಗ ಪುರುಷ ಮೂವಿ ಊಟ ಇರೋ ಫ್ರೆಂಡ್ಸ್ ಗುರು ಸ್ಟಾರ್ಟ್ ಆಗಿದೆ. ಜೋರು ಮಳೆ ಇಲ್ಲ,
ಚಾಕ್ಲೇಟ್ ಆಗ್ಬಿಟ್ಟು ರೋಡು ಫುಲ್ ಚಾಕ್ಲೇಟ್. ರಾಣಿಜರಿ ಫುಲ್ಲು ಚಾಕ್ಲೇಟ್ ಆಗಿದೆ. ಚಾಕ್ಲೇಟ್ ರಾಣಿಜರಿ. ಇಲ್ಲಿಂದ ಇರಪ್ಪ ಎಕ್ಸ್ಟ್ರಾಮು. ಗಾಡಿ ರೈಸ್ ಮಾಡ್ಬಿಡಿ, ಗಾಡಿ ರೈಸ್ ಮಾಡಬೇಡ. ಹಿಂದೆ ಬಿಡು, ಹಿಂದೆ ಬಿಡು, ಹಿಂದೆ ಬಿಡು, ಹಿಂದೆ ಬಿಟ್ಬಿಡು ಅತೀಸು, ಒಂಚೂರು ಹಿಂದೆ ಬಿಡು. ಕೊಡು ಎಚ್ ಒಂದೇ ಸರಿ ಕೊಡು. ಹಾಂ ಕೊಡು ಕೊಡು, ಹಂಗೆ ಒಂದೇ ಸರಿ. ಬೇಡ ಬೇಡ, ಇನ್ನೊಂದ್ಸರಿ ಹಿಂದೆ ಬಂದು ನೋಡು. ಒಂದೇ ಸರಿ ಕೊಡು, ಹಿಂದಕ್ಕೆ ಬಂದು ಕೊಡು. ಗೊತ್ತಾಯಿಲ್ವಾ? ಓಹ್ ಹಿಂಗೆ ಹಾಕ್ಬಿಟ್ಟಿದ್ದೀನಿ ನೀನು ಬೇರೆ. ಆ ಗಾಡಿ ಹೆಲ್ಪ್ ಮಾಡೋ ಒಂಚೂರು ಇಳ್ದಿಲ್ಲ, ಎಲ್ಲಿ ಜಾಗ ಇಲ್ಲ ಮಾಡಿದ್ದಿಲ್ಲ. ಅಭಿ ಆಫ್ ಮಾಡು, ಆ ಗಾಡಿ ಒಂಚೂರು ತಳ್ಳಡಿ. ಒಂಚೂರು ಹಿಂದಕ್ಕೆ ಬಿಡಂಗೆ, ಹಿಂದಕ್ಕೆ ಬಿಡು. ಹೋಗಲ್ಲ, ಇನ್ನು ಹಿಂದಕ್ಕೆ ಬಿಡು. ಹಾಂ ಹಾಂ ಹೆಸರು ಗದ್ದೆ. ಓ ಕಾಲೇ ಜಾರ್ತಾರೆ ಗಾಡಿ, ಹೆಂಗೆ ಕತೆ? ಹಾಂ ಟ್ರೈ ಮಾಡೋಣ, ಬಂದ್ಬಿಟ್ಟಿದ್ದೀವಿ.
ಸ್ಲಿಪ್ ಆಯ್ತಾ ಅಲ್ಲಿ ಸ್ಲಿಪ್ ಆಯ್ತಾ ಎತ್ತಾಯ್ತು ಹಾಂ 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 ಕಾಲು ಶುಷ ಕಾಲು ಮುರಿದೈತು ಹಾಂ ಹತ್ತಿಸ್ತೀನಿ ಬಾ ನಾನೇ ಬರ್ರಿ ಗೊತ್ತಿಲ್ಲ ನಮ್ಗೆ ಒಬ್ರು ವಿಡಿಯೋ ಮಾಡಲ್ಲ ಒಂದೇ ಟೈಮ್ದಲ್ಲಿ ಬಜಾಜ್ ಇಟ್ಕೊಂಡು ಹಾಂ 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 ಸ್ಲಿಪ್ ಆಯ್ತಾ ಗಾಡಿ ಆಯ್ ಬರ್ರಿ ಎಳೀತಾ ಇಲ್ಲ ನಾವು ಬಂದು ಸ್ವಲ್ಪ ಹಿಂದೆ ಬಿಡ್ರಿ ಹಿಂದೆ ಬಿಡಿ ಗಾಡಿ ಹಿಂದೆ ಬಿಡ್ರಿ ಇಲ್ಲಿಂದ ಅಲ್ಲಿ ಹೋಗೋಣ ಅಂತ ಎಲ್ಲೇ ಆದರೂ ಸ್ಟಾಪ್ ಮಾಡಬೇಡಿ ಇರೇ ಒಂದು ಸೈಡ್ ಅಲ್ಲಿ ಹೋಗ್ಬೇಕು ಗುಂಡಿ ಮತ್ತೆ ತೊಳು ಹಿಂದೆ ಬರೋಕ್ಕಾಯ್ತಾ ಕಟ್ಟೋಗ್ಬಿಡೋದು ಗಾಡಿ ಹಾಂ ಅಯ್ಯೋ ಈ ಥರ ಆಫ್ ರೋಡು ಭಯಂಕರ ಆಫ್ ರೋಡಪ್ಪ ಹೋದ ಸರಿ ಈಸಿ ಆಗತ್ತಿಸ್ತು ಗಾಯ್ಸ್ ಆಫ್ ರೋಡ್ ಹೆಂಗ್ಸ್ಕೋ ಹೋಯ್ತು
ಗೈಸ್ ಎದ್ದು ಬಿದ್ದು ಆಫ್ ರೋಡ್ ಮಾಡ್ಕೊಂಡು ಬಂದ್ವಿ. ಫುಲ್ ಚಾಕ್ಲೇಟ್ ನಂಬರ್ ಬೀಚ್ ನೋಡಿ, ಫುಲ್ಲು ಚಾಕ್ಲೇಟ್ ಆಗ್ಬಿಟ್ಟದೆ. ಫುಲ್ ಮೈನು ಚಾಕ್ಲೇಟು, ಬೀಚು ಚಾಕ್ಲೇಟು. ಬಟ್ ಹೋಸರಿಗಿಂತ ಈ ಸರಿ ಭಯಂಕರ ಇದೆ. ಹತ್ತಿಸೋದೇನೋ ಹತ್ತಿಸ್ಬಿಟ್ಟು ಇಳಿಸೋದು ನೋಡಿ. ಸ್ವಲ್ಪ ಆಫ್ ರೋಡು ಬೇಡ, ಯಾವುದು ಬೇಡ ಅನ್ನಕ್ಕಂಡ. ಹಾಂ ಗೈಸ್, ಇವತ್ತು ಒಂದೊಂದಲ್ಲ ಗೈಸ್, ಮಾರ್ನಿಂಗಿಂದ ಬರೀ ಆಕ್ಸಿಡೆಂಟ್ಗಳೇ ಆಗ್ತಿವೆ. ಈಗ ನಮ್ಮ ಮೆಂಬರ್ದು ಸ್ವಲ್ಪ ಏನೋ ಸ್ಲಿಪ್ಪಾಗಿ ನಮ್ಮ ಹುಡುಗರು ಬಿದ್ದರು. ಮಾರ್ನಿಂಗಿಂದ ಬರೀ ಆಕ್ಸಿಡೆಂಟೇ ನೋಡ್ತಾಯಿದ್ದೀವಿ. ಅಬ್ಬಾ, ಈ ಆಕ್ಸಿಡೆಂಟ್ ಮಾತ್ರ ಭಯಂಕರ ಗುರು. ಗೋಲ್ಡ್ ಬಸ್ಸೇ ಕೆಳಗೋಗ್ಬಿಟ್ಟೈತೆ. ಗಾಡ್, ಭಯಂಕರ ಮಾತ್ರ ಇದು ನೋಡಿ ಹೇಗಾಗಿದೆ. ಬರೀ ಬೆಳಗ್ಗೆ ಇದ್ದೀವಿ. ಹಾಂ ಇಲ್ಲ ಬೆಳಗ್ಗೆ ಬರೀ ಇದೇ ಆಗೈತಲ್ಲಪ್ಪ. ಬೆಳಗ್ಗೆ ಬರೀ ಇವೇ ನೋಡ್ತಾ ಇದ್ದೀವಿ. ನೋಡಿ ಹೇಗಿದೆ. ನಾವು ಸ್ಟ್ರೈಟಾಗಿ ಹೋಗೋಣ. ರಾಣಿಜರಿ. ಹ್ಞೂ ಅಲ್ಲಿ ಹಿಂದೆ. ಹಾಂ, ಹಿಂದೆ ಹತ್ತಿಸ್ಕೊಂಡು ಬಂದಾಯಿತು, ಎಲ್ಲನೂ ಮುಗೀತು. ಹಾಂ, ಕಳಸ ಇನ್ನೊಂದು 24 ಜನ ಇದೆ. ಹಾಂ ಹಾಂ, ಡ್ರೀಮ್ ಟ್ರಾವೆಲರ್ 09. ಹಾಂ ಬೇಡ. ಹಾಂ